ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ ಬರೆದು ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಇದು ನಿಮಗೆ ಕೊನೆಯ ಅವಕಾಶ. ಇದಾದಮೇಲೆ ನೀವು ರಿಕ್ವೆಸ್ಟ್ ಮಾಡಿದ್ರು ಏನೇ ಮಾಡಿದ್ರು ನಿಮಗೆ ಈ ಒಂದು ಚಾನ್ಸ್ ಕೊಡೋದಿಲ್ಲ. ಈ ಒಂದು ಚೇಂಜಸ್ನ ನೀವು ಮಾಡಲೇಬೇಕು. ಏನು ಚೇಂಜಸ್ಸು, ಏನು ಅಪ್ಡೇಟು ಅಂತ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ KCT ಮುಗಿಯೋ ತನಕ ಕಂಪ್ಲೀಟಾಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಜೊತೆಗೆ ನಿಮ್ಮ KCT ಮಾರ್ಕ್ಸು ಮೇಯ್ನಾಗಿ PUC ಬೋರ್ಡ್ ಮಾರ್ಕ್ಸ್ನ ನೀವು ಕಮೆಂಟ್ ಬಾಕ್ಸ್ ತಿಳಿಸಿದರೆ ನಾನೇ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಮೆನ್ಷನ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ KCT ರಿಸಲ್ಟ್ಸ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ಮಾರ್ಕ್ಸು ಜೊತೆಗೆ PUC ಬೋರ್ಡ್ ಮಾರ್ಕ್ಸ್ನ ಎಂಟ್ರಿ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾನ ಯೂಸ್ ಮಾಡ್ಕೊಂಡು ನಿಮ್ಮ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಈಗ ಬ್ಯಾಕ್ ವಿಡಿಯೋ ಬಗ್ಗೆ ಬರೋದಾದರೆ KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಇದಕ್ಕೆ ನೀವು ಪ್ರವೇಶ ಕ್ಲಿಕ್ ಮಾಡಿಕೊಂಡು ಇಲ್ಲಿ UGCET 2026 ಅಂತ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅರ್ಜಿ ಪರಿಶೀಲನೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ಏಕೆಂದರೆ ಈಗ ನಿಮಗೆ ಕಾಲೇಜ್ ಸಿಗೋ ಆಪ್ಷನ್ ಇರುತ್ತೆ, ಬಟ್ ಅದನ್ನು ನೀವು ಈ ಮಿಸ್ಟೇಕ್ಸಿಂದ ಅದನ್ನು ಸಿಗದೇ ಇರೋ ರೀತಿ ಮಾಡ್ಕೊತೀರಾ. ಇಲ್ಲಿ ಮೇಯ್ನಾಗಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ದಿನಾಂಕ 21/5/2026 ಒಳಗಡೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಯಾರಿಗೆ ಅಂತ ಹೇಳಿದ್ರೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ಮಾಡಿಸಿಲ್ಲ, ಸೊ ಅವ್ರಿಗೆ. ಸೊ ಡೀಟೇಲಾಗಿ ಹೇಳ್ತೀನಿ ನೋಡಿ. ಈಗ ತುಂಬ ಸ್ಟೂಡೆಂಟ್ಸು ಪ್ರಾಬ್ಲಮ್ ಎಲ್ಲಿ ಫೇಸ್ ಮಾಡ್ತಾಯಿದ್ದಾರೆ ಅಂದರೆ ಅಲ್ಲಿ ವೆರಿಫೈಡ್, ಈಗ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಇರುತ್ತಲ್ಲ, ಅದರಲ್ಲಿ 5ನೇ ಪೇಜಲ್ಲಿ ನಿಮಗೆ ಕ್ಲೈಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇರುತ್ತಲ್ಲ. ಸೊ ನೀವು ಕಂಪಲ್ಸರಿ ನಿಮ್ಮ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಸೊ ಇನ್ನೂ ತುಂಬ ಜನಕ್ಕೆ ಏನಾಗಿದೆ ಅಂದರೆ 10 ಇಯರ್ಸ್ ಅಥವಾ 12 ಇಯರ್ಸ್ ಕ್ಲೈಮ್ಡು, ಬಟ್ 8 ಇಯರ್ಸ್ ವೆರಿಫೈಡ್ ಅಥವಾ 5 ಇಯರ್ಸ್ ವೆರಿಫೈಡ್ ಅಥವಾ 2 ಇಯರ್ಸ್ ವೆರಿಫೈಡ್ ಅಥವಾ 10 ಇಯರ್ಸ್ ವೆರಿಫೈಡ್, ಈ ರೀತಿ ಬರುತ್ತೆ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವ. ಸೊ ಮಿನಿಮಮ್ 7 ಇಯರ್ಸ್ ವೆರಿಫೈ ಆಗಿದರೆ ನೀವು ಯಾವುದೇ ರೀತಿ ತೊಂದರೆ ನೆಕ್ಸ್ಟು ಫ್ಯೂಚರಲ್ಲಿ ಫೇಸ್ ಮಾಡಲ್ಲ. ಬಟ್ ಸೇಫ್ಟಿಗೆ ನಿಮಗೂ ಈಗ ಆಪ್ಷನ್ ಇದೆ ಅಲ್ವಾ ವೆರಿಫಿಕೇಷನ್ ಮಾಡಿಸೋದಕ್ಕೆ. ಸೊ ನೀವು ಕೂಡ ನಿಮ್ಮ ಹತ್ತಿರದ PU ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನಿಮ್ಮ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ತುಂಬ ಜನ ರೂರಲ್ ಕೋಟಾ ಕ್ಲೈಮ್ ಮಾಡಿರ್ತಾರೆ ಮತ್ತು ಕನ್ನಡ ಮೀಡಿಯಮ್ ಕೋಟಾ ಕ್ಲೈಮ್ ಮಾಡಿರ್ತಾರೆ, ಬಟ್ ಅವರು ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ ಮೆನ್ಷನ್ ಆಗಿರುತ್ತೆ ಅವರ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ. ಸೊ ನೀವು ಕೂಡ ನಿಮ್ಮ ಹತ್ತಿರದ ಗೌರ್ಮೆಂಟ್ PU ಕಾಲೇಜ್ಗೆ ಹೋಗಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಯಾರೆಲ್ಲ ಈಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ರಿಸರ್ವೇಷನ್ನ ಕ್ಲೈಮ್ ಮಾಡಿಲ್ಲ, ನೀವು ಕೂಡ ಈಗ ಅಪ್ಲಿಕೇಶನ್ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಎಡಿಟ್ ಮಾಡಿಕೊಂಡು ಏನಾದರೂ ರಿಸರ್ವೇಷನ್ ಇತ್ತು, ಕನ್ನಡ ಮೀಡಿಯಮ್ ಇರ್ಬೋದು, ರೂರಲ್ ಕೋಟಾ ಇರ್ಬೋದು, ಈ ರೀತಿ ನಿಮಗೆ ಕ್ಲೈಮ್ ಮಾಡೋ ಆಪ್ಷನ್ ಇದ್ದರೂ ಕೂಡ ನೀವು ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಿಕೊಂಡು ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ಸೊ ಇದು ನಿಮಗೆ ಕೊನೆಯ ಅವಕಾಶ, ಕೊನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆದ್ದರಿಂದ ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನಿಮಗೆ ಲಾಸ್ಟ್ ಚಾನ್ಸು. ನಿಮಗೆ ಕಾಲೇಜು ಬೆಟರ್ ಕಾಲೇಜ್ ಸಿಗ್ಬೋದು ರಿಸರ್ವೇಷನ್ ಇದ್ದರೆ. ಈಗ ನೋಡಿ, ಕನ್ನಡ ಮೀಡಿಯಮ್ ಕೋಟಾ ಅಥವಾ ರೂರಲ್ ಕೋಟಾ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕು ಒಂದು 50,000 ಇದ್ರೂ ನಿಮ್ಮ ಅಲ್ಲಿ ಕಾಲೇಜ್ ಕಟ್ ಆಫ್ ಯಾವುದೋ ಒಂದು ಕಾಲೇಜಲ್ಲಿ ಜನರಲ್ ಮೆರಿಟ್ ಅಂತ ಅಂದ್ಕೊಳ್ಳಿ ನಿಮ್ಮ ಕ್ಯಾಟಗರಿ. ಸೊ ಅದರಲ್ಲಿ 50,000 ನಿಂತಿದೆ ಕಟ್ ಆಫು. ಬಟ್ ಕನ್ನಡ ಮೀಡಿಯಮ್, ಅದೇ ಜನರಲ್ ಮೆರಿಟ್ ಕನ್ನಡ ಮೀಡಿಯಮು, ರೂರಲ್ ಕೋಟಾ ಈ ರೀತಿ ಏನಾದರೂ ರಿಸರ್ವೇಷನ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕು 70,000 ಇದ್ರೂ ಸಿಗ್ಬೋದು. ಸೊ ಜನರಲ್ ಮೆರಿಟ್ ಆದರೆ ಬರೀ 50,000 ಇರುತ್ತೆ. ಅಕಸ್ಮಾತ್ ರೂರಲ್ ಕೋಟಾ ಅಥವಾ ಕನ್ನಡ ಮೀಡಿಯಮಲ್ಲಿ ಇನ್ನೂ 5,000 ಎಕ್ಸ್ಟ್ರಾ ಇದ್ದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಆದ್ದರಿಂದ ರಿಸರ್ವೇಷನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಹೋಗಿ ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ರ್ಯಾಂಕ್ ಪ್ರಿಡಿಕ್ಟರ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ.